ಮಾರ್ನಿಂಗ್. ಬೆಳಿಗ್ಗೆ ಎದ್ದು ಸ್ವಲ್ಪ ಹೊರಗಡೆ ಹೋಗೋದಕ್ಕಿತ್ತು. ಪುತ್ತೂರಿಗೆ ಹೋಗ್ತಾ ಇದ್ದೀವಿ. ನಾನು ಹಾಗೆ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಅಂದ್ರೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು. ಫಂಕ್ಷನ್ ಎಲ್ಲ ಬರ್ತಾ ಇದೆಯಲ್ಲ, ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಇತ್ತು, ಅದನ್ನ ಮುಗಿಸಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಬೇಗ ಹೊರಟಿದ್ದೀವಿ. 7:45 ಮನೆ ಬಿಟ್ಟಿದ್ದೀವಿ. ಇವಾಗ ಗಂಟೆ 8:15 ಆಗ್ತಾ ಬಂತು. ಇನ್ನು ಒಂದು 3/4 ಗಂಟೆ ಇದೆ ನಮಗೆ ರೀಚ್ ಆಗೋದಿಕ್ಕೆ. ಅಂದ್ರೆ ಇವಾಗ ಬೆಳಿಗ್ಗೆ ಬೇಗ ಹೊರಟದ್ರಿಂದ ಅಷ್ಟೊಂದು ಟ್ರಾಫಿಕ್ ಎಲ್ಲ ಇರಲ್ಲ, ವೆಹಿಕಲ್ಸ್ ಇರಲ್ಲ, ರೋಡ್ ಕ್ಲೀನ್ ಆಗಿರುತ್ತೆ, ಆರಾಮಾಗಿ ಹೋಗೋದಕ್ಕಾಗತ್ತೆ. ಸೊ ಹಾಗೆ ಹೋಗ್ತಾ ಇದ್ದೀವಿ. ತಿಂಡಿ ಎಲ್ಲ ಮುಗಿಸಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು, ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದಿದ್ದೆ ಇವತ್ತು. ಬೇಗ ಎದ್ದು ಕೆಲಸಗಳನ್ನೆಲ್ಲ ಮುಗಿಸಿ ತಿಂಡಿ ಎಲ್ಲ ಮುಗಿಸಿ ಇವಾಗ ಹೊರಟಿದ್ದೀವಿ. ಬೇಗ ಹೋಗಿ ಬೇಗ ಬರಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ ಎಷ್ಟು ಹೊತ್ತಾಗತ್ತಂತ ಗೊತ್ತಿಲ್ಲ. ಹೋದ್ ವೀಕಲ್ಲಿ ಹೋಗಿದ್ವಿ ನಾವು ಸಾರಿ ತರೋದಿಕ್ಕೆ ಅಂತ ಅಂದ್ಬಿಟ್ಟು, ಅದನ್ನ ಎಕ್ಸ್ಚೇಂಜ್ ಮಾಡೋದಕ್ಕಿತ್ತು. ಸೊ ಹಾಗಾಗಿ ಹೋಗ್ತಾ ಇದೀವಿ. ಹಿಂದ್ಗಡೆ ಇಟ್ಟಿದ್ದೀನಿ ನೋಡಿ, ಒಂದು ಇಷ್ಟ ಆಗ್ಲಿಲ್ಲ ಸಾರಿ ನನಗೆ. ಸೊ ಹಾಗಾಗಿ ಅದನ್ನ ವಾಪಸ್ ಕೊಟ್ಟು ಚೇಂಜ್ ಮಾಡಿ ತರೋಣ ಅಂತ ಹೋಗ್ತಾ ಇರುವಂತದ್ದು. ನೋಡೋಣ ಇವತ್ತು ಯಾವ ತರ ಸಾರಿ ಸಿಗತ್ತೆ ಅಂತ ಗೊತ್ತಿಲ್ಲ. ಯಾವುದೋ ಒಂದು ಕಲರ್ ನಾನು ಅಂದ್ರೆ ಇದೇ ಕಲರ್ ಬೇಕು ಅಂತ, ಪರ್ಟಿಕ್ಯುಲರ್ ಆಗಿ ಇದೇ ಕಲರ್ ಬೇಕು ಅಂತ ಅನ್ಕೊಂಡು ಹೋಗಿದ್ದೆ ಮೊನ್ನೆ ಕೂಡ. ಆ ಕಲರ್ ಸಿಕ್ಕಿಲ್ಲ. ಕೈಗೆ ಸಿಕ್ಕಿದಂತ ಒಂದು ಕಲರ್ ತಗೊಂಡ್ ಬಂದಿದ್ದೆ, ಅದು ಇಷ್ಟ ಆಗಿಲ್ಲ. ಸೊ ಇವತ್ತಾದ್ರೂ ಆ ಕಲರ್ ಸಿಗತ್ತಾ ಅಂತ ನೋಡ್ಬೇಕು. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಮೈಂಡ್ ಚೇಂಜ್ ಮಾಡ್ಬೇಕಾಗತ್ತೆ ನಂದು. ಚೇಂಜ್ ಮಾಡ್ಬಿಟ್ಟು ಬೇರೆ ಕಲರ್ಗೆ ನಾನು ಫಿಕ್ಸ್ ಆಗ್ಬೇಕಾಗತ್ತೆ. ಯಾವಾಗ್ಲೂ ಅಷ್ಟೇ, ನಾವು ಸಾರಿ ತಗೋಬೇಕಿದ್ರೆ ಒಂದೇ ಕಲರ್ ಅಂತ ಫಿಕ್ಸ್ ಆಗ್ಲೇಬಾರ್ದು. ಅದು ಸಿಗಲ್ಲ ನಮ್ಗೆ ಅಷ್ಟು ಈಸಿಯಾಗಿ, ನಮ್ ಬಜೆಟ್ಗೆ ಸಿಗಲ್ಲ. ತುಂಬಾ ಹೈ ಬಜೆಟ್ ಅಲ್ಲಾದ್ರೆ ಇರತ್ತೆ ಕೆಲವೊಂದು ರೇರ್ ಕಲರ್ಗಳೆಲ್ಲ, ಟ್ರೆಂಡಿ ಕಲರ್ ಎಲ್ಲ ಇರತ್ತಲ್ವಾ. ಇವಾಗ ಟ್ರೆಂಡ್ ಅಲ್ಲಿ ಇರುವಂತಹ ಕೆಲವೊಂದು ಕಲರ್ಗಳೆಲ್ಲ ತುಂಬಾ ಹೈ ಬಜೆಟ್ ಅಲ್ಲಿ ಇರುತ್ತೆ, ತುಂಬಾ ಕಾಸ್ಟ್ಲಿ ಇರುತ್ತೆ ಆ ಸಾರಿಗೆಲ್ಲ. ನಮ್ ಬಜೆಟ್ಗೆ ಆ ಕಲರ್ ಎಲ್ಲ ಸಿಗಲ್ಲ. ಸೊ ಹಾಗಾಗಿ ಯಾವಾಗ್ಲೂ ಅಷ್ಟೇನೆ ಒಂದೇ ಕಲರ್ಗೆ ಫಿಕ್ಸ್ ಆಗ್ಲೇಬಾರ್ದು. ನಾನು ಯಾವಾಗ್ಲೂ ಒಂದೇ ಕಲರ್ಗೆ ಫಿಕ್ಸ್ ಆಗೋದು ಜಾಸ್ತಿ. ಒಂದು ಕಲರ್ಗೆ ಫಿಕ್ಸ್ ಆಗಿ ಅದೇ ಬೇಕು ಅಂತ ಹೋಗ್ತೀನಿ, ಬಟ್ ನನ್ಗೆ ಅದು ಸಿಗೋದೇ ಇಲ್ಲ. ಇವತ್ತು ನೋಡೋಣ ಏನಾಗತ್ತೆ ಅಂತ ಗೊತ್ತಿಲ್ಲ, ಯಾವ ಕಲರ್ ಸಿಗತ್ತೆ ಅಂತ. ಹೊರಟ್ವಿ. 1:15 ಗಂಟೆ, 9:15 ಆಗ್ತಾ ಬಂತು. 9:14 ಆಯ್ತು. ಪುತ್ತೂರು ರೀಚ್ ಆದ್ವಿ. ಬೇಗ ಬಂದ್ರೆ ಬೇಗ ಹೋಗ್ಬೋದಲ್ವಾ, ಹಾಗಾಗಿ ಬೇಗ ಹೊರಟು ಬಂದದ್ ನಾವು. ಸ್ವಲ್ಪ ಬಿಸಿಲು ಕೂಡ ಕಡಿಮೆ ಇರುತ್ತೆ. ಬಿಸಿಲು ಜಾಸ್ತಿ ಆದ್ರೆ ತುಂಬಾ ಟಯರ್ಡ್ ಆಗತ್ತೆ. ಈ ತರ ಸ್ವಲ್ಪ ಲಾಂಗ್ ಬರ್ಬೇಕಿದ್ರೆ ಟಯರ್ಡ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಬೇಗ ಬಂದ್ವಿ. ಶಾಪಲ್ಲಿ ಕೂಡ ರಶ್ ಇರಲ್ಲ ಬೇಗ ಬಂದ್ರೆ. ಒಂದು 10-11 ಗಂಟೆ ಆದ್ರೆ ಫುಲ್ ರಶ್ ಆಗುತ್ತೆ ಶಾಪಲ್ಲಿ. ನಮ್ಗೆ ಸೆಲೆಕ್ಟ್ ಮಾಡೋದಕ್ಕೆ ಕೂಡ ಕಷ್ಟ ಆಗುತ್ತೆ, ತುಂಬಾ ಕ್ರೌಡ್ ಇದ್ರೆ ಎಲ್ಲ. ಪುತ್ತೂರು ರಾಧಾಸಲ್ಲಿ ಯಾವಾಗ್ಲೂ ಅಷ್ಟೇ ಕ್ರೌಡ್ ಇರುತ್ತೆ. ಒಂದು 11-12 ಗಂಟೆ ಎಲ್ಲ ಆಗ್ಬೇಕಿದ್ರೆ ತುಂಬಾನೇ ಕ್ರೌಡ್ ಆಗುತ್ತೆ. ತುಂಬಾ ಜನ ಬಂದಿರ್ತಾರೆ ಪರ್ಚೇಸಿಂಗ್ ಅಂತ ಅಂದ್ಬಿಟ್ಟು. ಇವಾಗ ಬೇರೆ ಪೆರ್ನಲ್ ಬಂತಲ್ವಾ, ಅವ್ರು ಇರ್ತಾರೆ ಜಾಸ್ತಿ, ಶಾಪಿಂಗ್ಗೆ ಬಂದಿರ್ತಾರೆ. ಪುತ್ತೂರಿಗೆ ಬರ್ಬೇಕಿದ್ರೆ ನನ್ನ ಹಳೆ ನೆನಪುಗಳೆಲ್ಲ ವಾಪಸ್ ರಿಪೀಟ್ ಆಗತ್ತೆ. ಅಂದ್ರೆ ನಮ್ಗೆ ಇದೇ ಸಿಟಿ, ನಮ್ಮ ಅಮ್ಮನ ಮನೆ ಕೂಡ ಇಲ್ಲೇ ಹತ್ರ ಇರೋದ್ರಿಂದ ಒಂದು 10 ಕಿಲೋಮೀಟರ್ ಏನೋ ಇದೆ ಅಷ್ಟೇನೆ ಇಲ್ಲಿಂದ. ಹಾಗಾಗಿ ನೆನಪಾಗತ್ತೆ ಇಲ್ಲಿ ಬರ್ಬೇಕಿದ್ರೆ. ನನ್ನ ಡೆಲಿವರಿ ಅದೆಲ್ಲ ಇಲ್ಲೇ. ನಮ್ಗೆ ಸಿಟಿ ಅಂತ ಹೇಳಿದ್ರೆ, ಅಮ್ಮನ ಮನೇಲಿ ಇರ್ಬೇಕಿದ್ರೆ ಸಿಟಿ ಅಂತ ಹೇಳಿದ್ರೆ ಪುತ್ತೂರು. ಏನ್ ಬೇಕಿದ್ರು ಕೂಡ ಪುತ್ತೂರಿಗೆ ಬರ್ಬೇಕಿತ್ತು. ಪರ್ಚೇಸ್ ಮಾಡೋದಿಕ್ಕೆ, ಶಾಪಿಂಗ್ ಏನೇ ಇದ್ರು ಕೂಡ ಪುತ್ತೂರಿಗೆ ಬರ್ತಾ ಇದ್ದಿತ್ತು. ಹಾಸ್ಪಿಟಲ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ. ಹಾಗಾಗಿ ಈ ಕಡೆ ಬರ್ಬೇಕಿದ್ರೆ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ. ನಿದ್ದೆ ಬರ್ತಾ ಇತ್ತು, ಸ್ವಲ್ಪ ಮೋಡ ಇತ್ತು, ಮೋಡ ತರ ಇತ್ತು ಹೊರಗಡೆ ಕೂಡ. ಬೇಗ ಹೊರಟು ಬಂದಿದ್ರಿಂದ ಸ್ವಲ್ಪ ನಿದ್ದೆ ಬಂದಾಗ ಆಗ್ತಾ ಇತ್ತು. ಶಾಪಿಂಗ್ ಮುಗಿಸಿ ಇವಾಗ ವಾಪಸ್ ಮನೆ ಕಡೆಗೆ ಹೋಗ್ತಾ ಇದೀವಿ. ಇವತ್ತು ಏನಾಯ್ತು ಅಂತ ಹೇಳಿದ್ರೆ, ಸಾರಿ ಸಿಕ್ಕಿಲ್ಲ ನನಗೆ. ಮೊನ್ನೆ ಅಂದ್ರೆ ಒಂದು ತಂದಿದ್ದೆ, ಅದು ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಟರ್ನ್ ಮಾಡಿದ್ದೆ. ಇವತ್ತು ಸಿಕ್ಕಿಲ್ಲ. ರಾಧಾಸ್ಗೆ ಹೋದ್ವಿ, ಅಲ್ಲಿ ಸಿಕ್ಕಿಲ್ಲ. ಆಮೇಲೆ ಸಂಜಯ್ ಶೆಟ್ಟಿಗೆ ಹೋದ್ವಿ, ಅಲ್ಲಿ ಸಿಕ್ಕಿಲ್ಲ. ನನ್ನ ಬಜೆಟ್ಗೆ ಸಾರಿ ಇರ್ಲಿಲ್ಲ ಅಲ್ಲಿ. ತುಂಬಾ ಅಂದ್ರೆ ಎಷ್ಟು, ಒಂದು 13,000-14,000 15,000 ಆ ರೇಂಜಲ್ಲೆಲ್ಲ ಇತ್ತು. ಒಂದು 8,000 9,000 ರೇಂಜಲ್ಲಿ ಹುಡುಕ್ಬೇಕಿದ್ರೆ 5,000 6,000 ಎಲ್ಲ ಆ ರೇಂಜಲ್ಲಿ ನಮ್ಗೆ ಬೇಕಾಗಿರುವಂತಹ ಕಲೆಕ್ಷನ್ ಅಲ್ಲಿ ಇಲ್ಲ. 2 ಅಂಗಡಿಗಳಲ್ಲಿ ಕೂಡ ಇರ್ಲಿಲ್ಲ. ತಗೊಂಡಿಲ್ಲ ಇವತ್ತು ಸಾರಿ ತಗೊಂಡಿಲ್ಲ ನಾನು. ಹಾಗೆ ವಾಪಸ್ ಬಂದೇನು, ವಾಪಸ್ ಎಲ್ಲಿ ಅದು ಹುಡುಕೋಣ ಅಂತ ಅಂದ್ಬಿಟ್ಟು. ಇಷ್ಟ ಇಲ್ಲದೆ ಅಷ್ಟೊಂದು ದುಡ್ಡು ಕೊಟ್ಟು ಸಾರಿ ಯಾಕೆ ತಗೊಳ್ಳೋದು ಅಂತ ಅನ್ನಿಸ್ತು. ಇನ್ನು ಟೈಮ್ ಇದೆ. ನಮ್ಮ ಸೌಮ್ಯಲ ಮದುವೆಗೆ ನಾವು ಶಾಪಿಂಗ್ಗೆ ಹೋಗಿರುವಂತದ್ದು. ಅವಳ ಮದುವೆಗೆ ಇನ್ನು ಕೂಡ ಟೈಮ್ ಇದೆ. ಮೇಲೆ ಅವಳ ಮದುವೆ. ಸೊ ಹಾಗಾಗಿ ಟೈಮ್ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ತಗೊಳ್ಳೋಣ ಅಂತ. ಇಷ್ಟು ಅರ್ಜೆಂಟ್ ಅಲ್ಲಿ ಯಾಕೆ ತಗೊಳ್ಳೋದು ಅಂತ ಹೇಳಿದ್ರೆ, ಸ್ಟಿಚಿಂಗ್ಗೆ ಕೊಡ್ಬೇಕಲ್ಲ, ಬ್ಲೌಸ್ ಅಲ್ಲಿ ಸ್ಟಿಚಿಂಗ್ ಕೊಡ್ಬೇಕು. ಹಾಗಾಗಿ ನಾವು ಸ್ವಲ್ಪ ಬೇಗ ತಗೊಳ್ಳೋಣ ಅಂತ ತಗೊಳ್ಳೋದಕ್ಕಿಂತ ಹೋದ್ದು, ಬಟ್ ಸಿಕ್ಕಿಲ್ಲ.
ಆಗಿಲ್ಲ, ಯಾವ ಸಾರಿ ಕೂಡ ಇಷ್ಟ ಆಗಿಲ್ಲ ಅವರಿಗೆ ಕೂಡ. ಮತ್ತೆ ಜಾಸ್ತಿ ರೇಟಲ್ಲಿ ನಾವು ನೋಡಿಲ್ಲ, 13-14 ಸಾವಿರ ಆ ರೇಟಲ್ಲೆಲ್ಲ ನೋಡೋದಕ್ಕೆ ಹೋಗಿಲ್ಲ. ಅದನ್ನ ನೋಡಿದ್ರೆ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಸಾರಿ ನಮ್ಗೆ ಹಿಡ್ಸೋದೇ ಇಲ್ಲ. ಸುಮ್ಮನೆ ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡೋದು ವೇಸ್ಟ್ ಅಂತ ಅನ್ನಿಸ್ತು ನನಗೆ. ಸಾರಿಗೆಲ್ಲ ಅಷ್ಟೊಂದು ದುಡ್ಡು ಬೇಡ ಅಂತ ಅನ್ನಿಸ್ತು. ಬ್ರೈಡ್ಗಾದ್ರೆ ಓಕೆ, ಅಷ್ಟೊಂದು ದುಡ್ಡು ಕೊಟ್ಟು ತಗೋಬಹುದು, ಬಟ್ ನನಗೆ ಅಷ್ಟೊಂದು ದುಡ್ಡಿದ್ದು ಬೇಡ ಅಂತ ಅನ್ನಿಸ್ತು. ಸೊ ಹಾಗಾಗಿ ಬಿಟ್ಟು ವಾಪಸ್ ಇವಾಗ ಮನೆ ಕಡೆ ಹೋಗ್ತಾ ಇದೀವಿ. ಮೊಬೈಲ್ ನೋಡೋಣ, ಇನ್ನು ಎಲ್ಲಿಯಾದ್ರೂ ಹುಡುಕ್ಬೇಕಿದ್ರೆ ಸಿಗತ್ತೆ. ಇವ್ರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇನ್ನು 10 ಕಿಲೋಮೀಟರ್ ಇನ್ನು ಸ್ವಲ್ಪ ನಾನು ಡ್ರೈವಿಂಗ್ ಮಾಡಬೇಕು ಅಂತ. ಇಲ್ಲಿ ವೆಹಿಕಲ್ ಎಲ್ಲ ಇಲ್ಲ ಅಷ್ಟೊಂದು, ನಾನು ಮಾಡ್ತೀನಿ. ಈ ಥರ ಹೊರಗಡೆ ಎಲ್ಲ ಹೋದಾಗ ನನ್ನ ಹಸ್ಬೆಂಡ್ ಕಾರ್ ಓಡಿಸೋದಕ್ಕೆ ಕೊಡ್ತಾರೆ ನನ್ನ ಕೈಲಿ. ಸ್ವಲ್ಪ ಅಭ್ಯಾಸ ಆಗಲಿ, ಮರ್ತೋಗ್ಬೇಡ ಅಂತ ಅಂದ್ಬಿಟ್ಟು ನೀನು ಓಡಿಸು ಅಂತ ಹೇಳ್ತಾರೆ. ಹಾಗೆ ಇಲ್ಲ ಅಂತ ಹೇಳಿದರೆ ಸಂಡೇ ಟೈಮ್ ಸ್ವಲ್ಪ ಫ್ರೀ ಇರ್ತಾರಲ್ವ, ಆ ಟೈಮಲ್ಲಿ ನಾನು ಪ್ರತಿ ವೀಕೆಂಡಲ್ಲಿ ಕೂಡ ನಾನು ಓಡಿಸ್ತಾ ಇರ್ತೀನಿ ಕಾರನ್ನು. ಇಲ್ಲ ಅಂತ ಹೇಳಿದರೆ ಮರ್ತು ಹೋಗುತ್ತೆ ಅಂತ ಅನ್ನೋದಕ್ಕಿಂತ ಭಯ ಆಗುತ್ತೆ. ನಾವು ಒಂದೇ ಸಲಕ್ಕೆ ಅದನ್ನು ಬಿಟ್ಟು ಆಮೇಲೆ ಸ್ವಲ್ಪ ದಿನ ಕಳೆದ ನಂತರ ಓಡಿಸ್ತೀವಿ ಅಂತ ಅಂದಾಗ ಭಯ ಆಗುತ್ತೆ. ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಸೊ ಹಾಗಾಗಿ ಹಸ್ಬೆಂಡ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಥರ ಹೊರಗಡೆ ಹೋದಾಗ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಕಡಿಮೆ ಇರುವಂತಹ ಜಾಗದಲ್ಲಿ ಕಾರ್ ಕೊಡ್ತಾರೆ ನನ್ನ ಕೈಗೆ, ನೀನು ಓಡಿಸು ಅಂತ ಹೇಳ್ತಾರೆ. ಸೊ ಅಲ್ಲಿ ಈ ಥರ ಓಡಿಸಿ ಅಭ್ಯಾಸ ಆದರೆ ಆಮೇಲೆ ಆರಾಮಾಗಿ ಎಲ್ಲ ಕಡೆ ತೊಗೊಂಡೋಗ್ಬೋದು ಅಂತ ಅಂದ್ಕೋತೀನಿ. ಇವತ್ತು ನಾನು ಗಾಡಿ ಓಡಿಸುವಂತಹ ರೋಡು ತುಂಬಾ ಕರ್ವ್ ಇರುವಂತಹ ಒಂದು ಜಾಗ ಅಂತ ಹೇಳ್ಬೋದು. ಅದು ಕೂಡ ಅಭ್ಯಾಸ ಆದರೆ ತುಂಬ ಒಳ್ಳೆಯದು. ಎಲ್ಲ ಕಡೆ ಗಾಡಿ ಓಡಿಸ್ಬೇಕು ಅನ್ನೋದೇ ನನ್ನ ಆಸೆ. ಒಬ್ಬಳೇ ಕಾರನ್ನು ತೊಗೊಂಡು ಹೋಗಬೇಕು, ಎಲ್ಲಿ ಹೋಗಬೇಕಿದ್ರು ಅನ್ನೋದೇ ಒಂದು ದೊಡ್ಡ ಡ್ರೀಮ್ ನಂದು. ಹಾಗೆ ಧೈರ್ಯ ಕೂಡ ಬೇಕಾಗುತ್ತೆ, ಧೈರ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡೇ ವಾಪಸ್ ನಾನಿಲ್ಲಿ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ಮಳೆ ಬಂದಿತ್ತು, ಸ್ವಲ್ಪ ಮಳೆ ಬಂದಿತ್ತು, ಜಾಸ್ತಿ ಇಲ್ಲ, ಸ್ವಲ್ಪ ಮಳೆ ಬಂದಿತ್ತು. ನೈಟ್ ನಮಗೆ ಗೊತ್ತಾಗಿಲ್ಲ, ನಾವು ಮಲಗಿ ಆದ ನಂತರ ಮಳೆ ಬಂದಿತ್ತು ಅಂತ ಅನಿಸುತ್ತೆ. ಬೆಳಿಗ್ಗೆ ಎದ್ದೇಳಬೇಕಿದ್ರೆ ಈ ಥರ ಎಲ್ಲ ಹೂವಿನ ಗಿಡದಲ್ಲಿ ಹನಿ ಇತ್ತು ನೋಡಿ, ಮಳೆ ಹನಿ ಇತ್ತು. ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಲ್ವಾ ಹೂಗಳೆಲ್ಲ ಮಳೆ ಹನಿ ಬಿದ್ದಾಗ. ನಾವೆಷ್ಟೇ ನೀರು ಹಾಕಲಿ ಅದು ಅಷ್ಟೊಂದು ಸುಂದರವಾಗಿ ಕಾಣಲ್ಲ ಹೂಗಳೆಲ್ಲ. ಅದೇ ಮಳೆ ಬಂದರೆ ಒಂದೇ ಮಳೆಗೆ ತುಂಬಾ ಸುಂದರವಾಗಿ ಕಾಣುತ್ತೆ. ಹೂವಿನ ಗಿಡ ಇರ್ಬೋದು, ಹೂವು ಇರ್ಬೋದು, ನೋಡೋಕ್ಕೆ ತುಂಬ ಚೆಂದ ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ. ಹಾಗೆ ಒಂದು ಬಾಳೆಗೊನೆ ಇತ್ತು ಚಿಕ್ಕದಾದಂಥದ್ದು, ಅದನ್ನು ತೆಗೆದು ಈ ಥರ ಹೊರಗಡೆ ಇಟ್ಟಿದ್ದಾರೆ. ಹಾಗೆ ಸ್ವಲ್ಪ ಹೊರಗಡೆ ವಿಡಿಯೋ ಎಲ್ಲ ಮಾಡಿಬಿಟ್ಟು ಒಳಗಡೆ ಬಂದು ಇವಾಗ ನನ್ನ ಮಾಮೂಲಿಯಾಗಿ ನಾನು ಮಾಡುವಂತಹ ABC ಜ್ಯೂಸ್ನ ಇಲ್ಲಿ ಮಾಡ್ತಾಯಿದ್ದೀನಿ. ನಾನು ದಿನ ಮಾಡ್ಕೊಂಡು ಕುಡಿಯಲ್ಲ, ವಾರಕ್ಕೆ ಒಂದು 3 ಸಲ ಈ ಥರ ಮಾಡಿಕೊಂಡು ಕುಡಿತೀನಿ. ಇದು ತುಂಬ ನನಗೆ ಇದರಿಂದ ಬೆನಿಫಿಟ್ ಸಿಕ್ಕಿದೆ, ಒಳ್ಳೆ ರಿಸಲ್ಟ್ ಕೂಡ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆ ಸ್ಕಿನ್ನಿಗಿರ್ಬೋದು, ಹೇರಿಗಿರ್ಬೋದು ತುಂಬ ಒಳ್ಳೆಯದು ಇದು. ಹಾಗೆ ನಮ್ಮ ಮನೆಯಲ್ಲಿ ನಾನು, ಹಸ್ಬೆಂಡ್ ಹಾಗೆ ನನ್ನ ಮಗ 3 ಜನ ಕುಡಿತೀವಿ. ನನ್ನ ಮಗಳು ಕುಡಿಯಲ್ಲ, ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ನನ್ನ ಮಗ ಅಂತೂ ತುಂಬಾ ಒಂದು ಸ್ಕಿನ್ ಕೇರ್ ಮಾಡ್ತಾನೆ, ಸ್ಕಿನ್ ಕೇರ್ ರುಟೀನ್ನ ಅವನು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾನೆ. ಮುಖಕ್ಕೆ ಏನಾದರೂ ಹಚ್ಚೋದಿರ್ಬೋದು, ಈ ಥರ ಜ್ಯೂಸ್ಗಳನ್ನು ಮಾಡಿ ಕುಡಿಯೋದಿರ್ಬೋದು, ಅವನೇ ಮಾಡಿಕೊಂಡು ಕೂಡ ಕುಡಿತಾನೆ. ಒಂಥರ ಹೆಲ್ತ್ ಕಾನ್ಷಿಯಸ್ ಅಂತ ಹೇಳ್ಬೋದು ಅವನನ್ನು, ಅಂದರೆ ಹೆಲ್ತ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅವನು. ಹಾಗೆ ಇಲ್ಲಿ ಜ್ಯೂಸ್ ಎಲ್ಲ ಕುಡ್ದಾದ ನಂತರ ಇವಾಗ ಟೀ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ತಿಂಡಿಗೆ ನಮಗೆ ಸಜ್ಜಿಗೆ ಮಾಡಿದ್ದೆ, ಸಜ್ಜಿಗೆ ಹಾಗೆ ಅವಲಕ್ಕಿ ಮಾಡಿದ್ದೆ ಸಿಂಪಲ್ಲಾಗಿ. ದಿನ ಒಂದೇ ಥರ ತಿಂದು ಬೇಜಾರಾಗೋಗಿತ್ತು. ದೋಸೆ, ಇಡ್ಲಿ, ಕಡುಬು ಈ ಥರ ಮಾಡ್ತೀನಿ ಜಾಸ್ತಿ ನಾನು. ಅದನ್ನೇ ಯಾವಾಗಲೂ ಎಷ್ಟು ತಿನ್ನೋದಂತ ಅಂದ್ಬಿಟ್ಟು ಇವತ್ತು ಈ ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಟೆಂಪಲ್ಗೆ ಹೋಗಬೇಕು ಅಂತ ರೆಡಿಯಾಗಿದ್ದೀವಿ. ನಾನು ಹಾಗೆ ಆದ್ವಿನ ತುಂಬ ದಿನ ಆಗಿತ್ತು, ಟೆಂಪಲ್ಗೆ ಕರ್ಕೊಂಡೋಗಿ ಇರಲಿಲ್ಲ. ಎಕ್ಸಾಮ್ ನಡೀತಾ ಇತ್ತಲ್ವ, ಹಾಗಾಗಿ ಹೋಗೋದಕ್ಕೇನೆ ಆಗ್ತಾ ಇರಲಿಲ್ಲ. ಇವತ್ತು ಹೋಗಬೇಕು ಅಂತ ರೆಡಿಯಾಗಿದ್ದೀವಿ ಇಬ್ಬರು ಕೂಡ. ನಾನಾದರೂ ಹೋಗ್ತಾ ಇರ್ತೀನಿ, ಅವಳನ್ನು ಕರ್ಕೊಂಡು ಹೋಗಲೇ ಇಲ್ಲ. ಸೊ ಇವತ್ತು ಹೋಗೋಣ, ಸ್ವಲ್ಪ ಪೇಟೆ ಕಡೆಗೆ ಕೂಡ ಹೋಗೋದಕ್ಕಿತ್ತು, ಹಾಗಾಗಿ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ನಾನು ಹಾಗೆ ಅದುವೇ 2 ವೀಲರಲ್ಲಿ ಹೋಗ್ತೀವಿ. ಬಿಸಿಲಿದೆ, ತುಂಬ ಬಿಸಿಲಿದೆ ಹೊರಗಡೆ, ಆದರೂ ಒಂದ್ಸಲ ಹೋಗಿ ಬರೋಣ ಅಂದರೆ ಪೂಜೆ ಟೈಮು 12-12ವರೆಗೆಲ್ಲ ಇರುತ್ತೆ. ಓಕೆ, ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿಬಿಟ್ಟು ಬಂದು ಆಮೇಲೆ ಹಾಗೆ ನಾನು ಲಾಗ್ನ ಆದರೆ ಕಂಟಿನ್ಯೂ ಮಾಡ್ತೀನಿ. ಈಗ ಸಂಜೆ 4 ಗಂಟೆ, ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೆಂಪಲ್ಗೆ ಹೋಗಿದ್ದೆ ಅಲ್ವಾ, ಅಲ್ಲೇ ಊಟ ಎಲ್ಲ ಮುಗಿಸಿ ಮನೆಗೆ ಬರಬೇಕಿದ್ರೆ 2 ಗಂಟೆ ಆಯಿತು. ನನಗೆ ಕಾರ್ ಡ್ರೈವಿಂಗ್ ಕಲಿಸಿದ್ರಲ್ವ, ನಾನು ಅವ್ರನ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ತೋರಿಸೋದಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೀನಿ. ಹಾಗೆ ಅವ್ರಿಗೆ ಏನು ಗಿಫ್ಟ್ ಮಾಡಿರಲಿಲ್ಲ, ನಾನು ಗುರುವಂದನ್ ಅಂತ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ನನಗೆ ಡ್ರೈವಿಂಗ್ ಕಲಿಸಿದ್ರು. ಸೊ ಹಾಗಾಗಿ ಆದಷ್ಟು ಬೇಗ ನಾನು ಡ್ರೈವಿಂಗ್ ಕೂಡ ಕಲಿಯೋ ಥರ ಆಯಿತು ಅಂತ ಹೇಳ್ಬೋದು. ಅಂದರೆ ಕಲಿಸೋರ ಮೇಲೆ ಡಿಪೆಂಡ್ ಆಗಿರುತ್ತೆ ಡ್ರೈವಿಂಗ್ ಕಲಿಯೋದು. ನಾನು ಬೇಗನೆ ಕಲಿತೆ, ಅಷ್ಟು ಸಪೋರ್ಟ್ ಮಾಡಿದರು. ಸೊ ಅದನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು, ಏನಾದರೂ ಒಂದು ನೆನಪಿಗೋಸ್ಕರ ಅಂತ ಅಂದ್ಬಿಟ್ಟು ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಗಿಫ್ಟ್ ಕೊಡೋದಿತ್ತು. ಹಾಗೆ ಟೆಂಪಲ್ ಹೋಗಿ ಬರಬೇಕಿದ್ರೆ ಫೋನ್ ಮಾಡಿದೆ ನಾನು.
ಇಲ್ಲೇ ಇದ್ದೀನಿ ಪೇಟೆಯಲ್ಲಿ ಅಂತ ಹೇಳಿದರು. ಸೊ ಅಲ್ಲಿ ಹೋಗಿಬಿಟ್ಟು ಅವರಿಗೆ ಗಿಫ್ಟ್ ಎಲ್ಲ ಮಾಡಿಬಿಟ್ಟು ವಾಪಸ್ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಎದ್ದಿದ್ದೀನಿ. 4 ಗಂಟೆ ಆಗ್ತಾ ಬಂತು. ಹೊರಗಡೆ ಲೈಟಾಗಿ ಮಳೆ ಬರ್ತಾ ಇದೆ, ತಂಪಾದ ಗಾಳಿ ಕೂಡ ಬರ್ತಾ ಇದೆ, ಸಿಡಿಲ್ ಬರ್ತಾ ಉಂಟು, ಲೈಟಾಗಿ ಸಿಡಿಲ್ ಬರ್ತಾ ಉಂಟು. ಸೆಕೆ ಇದೆ ಅಲ್ವಾ, ಸ್ವಲ್ಪ ಜಾಸ್ತಿ ಮಳೆ ಬಂದರೆ ಒಳ್ಳೇದಿತ್ತು, ಆದರೆ ಇದು ಜಾಸ್ತಿ ಮಳೆ ಬರೋ ಥರ ಇಲ್ಲ. ಗಾಳಿಗೆ ಇಲ್ಲಿ ಹೂವಿನ ಪಾಟ್ ನೋಡಿ, ಗಾಳಿಗೆ ಹೂವಿನ ಪಾಟ್ ಕೂಡ ಕೆಳಗಡೆ ಬಿದ್ದಿದೆ. ಸ್ವಲ್ಪ ಜಾಸ್ತಿ ಮಳೆ ಬಂದರೆ ಒಳ್ಳೇದಿತ್ತು, ಸ್ವಲ್ಪ ತಂಪಾದ್ರೂ ಆಗ್ತಾ ಇತ್ತು. ತುಂಬ ಸೆಕೆ ಇದೆ, ತುಂಬ ಬಿಸಿ ಗಾಳಿ, ಬಿಸಿಲು, ಹೊರಗಡೆ ಹೋಗೋದೇ ಕಷ್ಟ. ಹೊರಗಡೆ ಹೋಗಬೇಕಿದ್ರೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಉಂಟು. ಇವಾಗ ತುಂಬ ಬಿಸಿಲಿದೆ, ಬಿಸಿ ಗಾಳಿ ಕೂಡ ಇತ್ತು. ಸೊ ಚೆನ್ನಾಗಿ ಮಳೆ ಬಂದರೆ ಒಂದ್ಸಲ ತಂಪಾಗ್ತಾ ಇತ್ತು, ಸಿಡಿಲು ಬರ್ತಾ ಇದೆ. ಹೊರಗಡೆ ನಿಂತ್ಕೊಂಡು ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಇಂಟರ್ನೆಟ್ ಎಲ್ಲ ಆಫ್ ಮಾಡ್ಕೊಂಡಿದ್ದೀನಿ. ಹೂವಿನ ಪಾಟ್ ಎಲ್ಲ ಬಿದ್ದಿದೆ ನೋಡಿ ಕೆಳಗಡೆ, ಗಾಳಿಗೆ ಜೋರು ಗಾಳಿ ಬಂದಿತ್ತಲ್ವಾ, ಪಾಟ್ ಎಲ್ಲ ಕೆಳಗಡೆ ಬಿದ್ದಿದೆ. ಅಡುಗೆ ಮನೆಯಲ್ಲಿ ಆದ್ವಿ ಏನೋ ರೆಸಿಪಿ ಮಾಡ್ತಾ ಇದ್ದಾಳೆ. ನನ್ನ ಹತ್ರ ಹೇಳಿದ್ದು ಏನಾದರೂ ಸ್ಪೆಷಲ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ನನಗೆ ಯಾಕೋ ತುಂಬ ಅಂದರೆ ಬಿಸಿಲಿಗೆ ಹೊರಗಡೆ ಹೋಗಿ ಬಂದದಲ್ವಾ, ಜಾಸ್ತಿ ಸುಸ್ತು ಅಂತ ಅನ್ನಿಸ್ತು. ಸೊ ನಾನು ಮಾಡೋದಕ್ಕೆ ಹೋಗಿಲ್ಲ. ಅವಳೇ ಏನೋ ಮಾಡ್ತಾ ಇದ್ದಾಳೆ, ಬನ್ನಿ ನಿಮಗೆ ಕೂಡ ತೋರಿಸ್ತೀನಿ. ನನಗೆ ಗೊತ್ತಿಲ್ಲ ಏನು ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಎಗ್ ಇತ್ತು, ಎಗ್ ಯೂಸ್ ಮಾಡ್ಕೊಂಡು ಏನೋ ಮಾಡ್ತಾಳೆ. ಬನ್ನಿ ನೋಡೋಣ ಏನು ಮಾಡ್ತಾಳೆ ಅಂತ. ಒಳಗಡೆ ಬಂದು ನೋಡಬೇಕಿದ್ರೆ ಎಗ್ ಮಸಾಲ ಮಾಡ್ಕೊಂಡಿದ್ದಾಳೆ. ಇದು ಅಂದರೆ ಅನ್ನದ ಜೊತೆಗೆಲ್ಲ ನಾವು ಮಾಡ್ತೀವಲ್ವ, ಆ ಥರ ಮಾಡ್ಕೊಂಡಿದ್ದಾಳೆ. ನಾನು ಬೇರೆ ಏನೋ ಮಾಡ್ಕೊಂಡಿರ್ಬೋದು ಎಗ್ ಯೂಸ್ ಮಾಡಿಕೊಂಡು ಅಂತ ಅಂದ್ಕೊಂಡೆ, ಬಟ್ ಇವಳು ಈ ಥರ ಮಸಾಲೆ ಮಾಡ್ಕೊಂಡಿದ್ದಾಳೆ. ಒಂದು ಸಲ ನಗು ಬಂತು ನನಗೆ ನೋಡಿಬಿಟ್ಟದನ್ನು. ಇದು ಅನ್ನ ಜೊತೆಗೆ ತಿನ್ಬೋದಿತ್ತಲ್ಲ, ಹಾಗೆ ತಿನ್ನೋದಾ ಏನೋ ಗೊತ್ತಿಲ್ಲ. ಮಸಾಲೆ ಥರ ಮಾಡ್ಕೊಂಡಿದ್ದಾಳೆ. ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತೀನಿ. ಸೂಪರ್, ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಮಳೆ ಜೋರು ಬರ್ತಾ ಇದೆ ನೋಡಿ, ಜೋರಾಗಿ ಮಳೆ ಬರ್ತಾ ಇದೆ. ವಿಡಿಯೋ ಮಾಡಿ ತೋರಿಸ್ತೀನಿ. ಮಳೆ ಚೆನ್ನಾಗಿ ಬಂತು, ಆದರೆ ಸಾಕಾಗಲ್ಲ. ಅಂದರೆ ತುಂಬ ಬಿಸಿಲಿದೆ, ಈ ಭೂಮಿಯೆಲ್ಲ ತುಂಬಾ ಡ್ರೈ ಆಗಿದೆ. ಸೊ ಹಾಗಾಗಿ ಎಷ್ಟೇ ಮಳೆ ಬಂದರೂ ಕೂಡ ಸಾಕಾಗಲ್ಲ. ಇನ್ನೂ ಚೆನ್ನಾಗಿ ಮಳೆ ಬರಬೇಕು, ಒಂದು ವಾರಗಟ್ಟಲೆ ಬಿಡದೆ ಬಂದರೆ ತುಂಬಾ ತಂಪಾಗುತ್ತೆ. ಸೊ ಇಷ್ಟೇ ಸ್ನೇಹಿತರೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ಮಾಡುವಂತಹ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ವೀಡಿಯೋಸ್ಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದೀರಿ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.